ಇಂಡಿಯಾ ಆಸ್ಟ್ರೇಲಿಯಾ ನಾಲ್ಕನೇ ಟೆಸ್ಟ್ ಡೇ 4. ಈ ಒಂದು ಡೇ ಫೋರ್ನಲ್ಲಿ ಏನೇನಾತಪ್ಪ ಅಂದರೆ ಟೋಟಲ್ ಆಗಿ ಇಂಡಿಯಾ ಅಂದ್ಕೊಂಡಾಗೆ 369ಕ್ಕೆ ಆಲ್ಔಟ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ 369ಕ್ಕೆ ಆಲ್ಔಟ್ ಆಯಿತು. ಆದರೆ ಇಂಡಿಯಾ ಬಾಲಿಂಗ್ ಬಂತು, ಆಸ್ಟ್ರೇಲಿಯಾ ಬ್ಯಾಟಿಂಗ್ನಲ್ಲಿ ಟೋಟಲ್ ಆಗಿ ಬ್ಯಾಟಿಂಗ್ನಲ್ಲಿ ಫುಲ್ ಸ್ಟ್ರಗಲ್ ಮಾಡ್ತು ಇಂಡಿಯಾ. ನಮ್ಮೊಂದು ಬಾಲರ್ ಬುಮ್ರಾ ಆಗಲಿ ಸಿರಾಜ್ ಆಗಲಿ ಚೆನ್ನಾಗಿ ಓಪನಿಂಗ್ಗೆ ಬಾಲ್ ಹಾಕಿದ್ರು. ಇದರಲ್ಲಿ ಟೋಟಲ್ ಆಗಿ ಅಷ್ಟು ಬ್ಯಾಟ್ಮನಲ್ಲಿ ತಾಂಬುಲೇಶಮ್ 70 ರನ್ನು, ಇನ್ನು ಉಳುಕಿದ್ರು ಎಲ್ಲ ಕೂಡ ಸ್ಟ್ರಗಲ್ ಮಾಡಿದರು. ಆ ಜೊತೆಗೆ ಬ್ಯಾಟ್ಸ್ಮನ್ಸ್ ಕೂಡ 40 ರನ್ನು, ಆ ಜೊತೆಗೆ ಲಯನ್ಸ್ ಕೂಡ 41 ನಾಟ್ಔಟ್ ಆಗಿದ್ದಾರೆ. ಟೋಟಲ್ ಆಗಿ ಆಸ್ಟ್ರೇಲಿಯಾ 4ನೇ ದಿನ ಅಂತ್ಯಕ್ಕೆ 728 ರನ್ ಮಾಡಿದ್ದಾರೆ. ಪ್ರಮುಖ ಒಂದು 4 ವಿಕೆಟು ಬುಮ್ರಾ ತೊಗೊಂಡ್ರೆ, 3 ವಿಕೆಟು ಸಿರಾಜ್ ತೊಂದಿರ, 1 ವಿಕೆಟ್ ರವೀಂದ್ರ ಜಡೇಜಾ ತೊಂದಿರ, 1 ವಿಕೆಟ್ ರನ್ಔಟ್ ಆಗಿದೆ ಫ್ರೆಂಡ್. ಈ ಒಂದು ಸ್ಕೋರ್ ಟೋಟಲ್ ಆಗಿ ಆಸ್ಟ್ರೇಲಿಯಾ 228ಗೆ 9 ವಿಕೆಟ್ ಕಳ್ಕೊಂಡಿದೆ. ಇನ್ನೊಂದು ವಿಕೆಟ್ ಇದೆ. ಆಲ್ರೆಡಿ ಇಂಡಿಯಾಕ್ಕೆ ಕೊಟ್ಟಿರುವಂಥ ಟಾರ್ಗೆಟ್ ಎಷ್ಟಪ್ಪ ಅಂದರೆ 300 ಚಿಲ್ಲರ ಟಾರ್ಗೆಟ್ ಎಲ್ಲ ಆಲ್ರೆಡಿ ಕೊಟ್ಟಿದೆ ಆಸ್ಟ್ರೇಲಿಯಾ. ಇನ್ನೊಂದು 20-30 ರನ್ನಿಗೆ ಆಲ್ಔಟ್ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ 4 ದಿನಕ್ಕೆ 9 ವಿಕೆಟ್ ಕಳ್ಕೊಂಡು 228 ರನ್ ಮಾಡಿದೆ. ನಾಲ್ಕಿಗೆ ಒಂದು 20 ರನ್ ಮಾಡಿ ಆಲ್ಔಟ್ ಆದರೆ ನೆಕ್ಸ್ಟ್ ಇಂಡಿಯಾ ಬಂದುಬಿಟ್ಟು 350 ರನ್ನ ಈ ಒಂದು ಟಾರ್ಗೆಟ್ನ ಸುಲಭವಾಗಿ ಚೇಸ್ ಮಾಡುತ್ತೋ ಇದೊಂದು ಕೂಡ ಕನ್ಫರ್ಮ್ ಆಗಿ ಡೌಟ್ ಇದೆ ಫ್ರೆಂಡ್. ಟಾರ್ಗೆಟ್ ಈ ಒಂದು ಟಾರ್ಗೆಟ್ ಏನಾದರೂ ಇಂಡಿಯಾ ಚೇಸ್ ಮಾಡಬೇಕು ಅಂದರೆ 2 ಆಪ್ಷನ್ ಇದೆ ಫ್ರೆಂಡ್. ಟೋಟಲ್ ಆಗಿ 2 ಸ್ಟೆಪ್ ಅಂದರೆ 1 ಸೆಷನ್, 2ನೇ ಸೆಷನ್, 3 ಸೆಷನ್. ಟೋಟಲ್ ಆಗಿ 5ನೇ ದಿವಸಕ್ಕೆ 3 ಸೆಷನಲ್ಲಿ ಟೋಟಲ್ ಆಗಿ ಒಂದೊಂದು ಸೆಷನ್ಗೆ 25 ಓವರ್ ಇದೆ ಫ್ರೆಂಡ್. ಟೋಟಲ್ ಆಗಿ 25 ಓವರ್ ಇದೆ. ಆದರೆ 20 ಓವರ್ನಲ್ಲಿ ಒಂದು ಸೆಷನ್ಗೆ 125 ರನ್ ಬೇಕು ಫ್ರೆಂಡ್. ಟೋಟಲ್ ಆಗಿ ಒಂದು ಸೆಷನ್ಗೆ 125 ಮಾಡಿದರೆ ಕರೆಕ್ಟಾಗಿ 350 ರನ್ ಚೇಸ್ ಮಾಡೋಕ್ಕೆ ಈಸಿಯಾಗಿ ಸುಲಭ ಆಗುತ್ತೆ. ಅಥವಾ ಇಂಡಿಯಾ ಏನಾದರೂ ಸ್ಟ್ರಗಲ್ ಮಾಡಿದರೆ, ಇಂಡಿಯಾನಲ್ಲಿ ಬ್ಯಾಟಿಂಗ್ ಲೈನ್ ಏನಾದರೂ ಸ್ಟ್ರಗಲ್ ಮಾಡಿದರೆ ಈ ಒಂದು ಟಾರ್ಗೆಟ್ ಚೇಸ್ ಮಾಡೋಕ್ಕೆ ಆಗಲ್ಲ. ಆದರೆ ಈ ಒಂದು ಗ್ರೌಂಡ್ನಲ್ಲಿ ಟೋಟಲ್ ಆಗಿ ಹಿಸ್ಟ್ರಿ ತೆಗೆದು ನೋಡಿದರೆ ಈ ಒಂದು ಗ್ರೌಂಡ್ನಲ್ಲಿ ಅಷ್ಟು ಚೇಸ್ ಯಾರೂ ಕೂಡ ಮಾಡಿಲ್ಲ. ಟೋಟಲ್ ಆಗಿ ಲಾಸ್ಟ್ ಚೇಸ್ ಮಾಡಿರೋಂಥ 750 ರನ್ ಲಾಸ್ಟಿಗೆ ಚೇಸ್ ಮಾಡಿದ್ದು ಬಿಟ್ಟರೆ ಇನ್ನು ಯಾರೂ ಕೂಡ ಅಷ್ಟು ರನ್ ಚೇಸ್ ಮಾಡಿಲ್ಲ. ಇದು ಫಸ್ಟ್ ಟೈಮ್ ಇಂಡಿಯಾ ಏನಾದರೂ ಚೇಸ್ ಮಾಡಿದರೆ ಇತಿಹಾಸನೇ ಆಗುತ್ತೆ ಫ್ರೆಂಡ್ ಆ ಒಂದು ಗ್ರೌಂಡ್ನಲ್ಲಿ ಫ್ರೆಂಡ್. ಟೋಟಲ್ ಆಗಿ 350 ರನ್ ಟಾರ್ಗೆಟ್ ಕೊಡ್ಬೋದು ಫ್ರೆಂಡ್ ಆಸ್ಟ್ರೇಲಿಯಾ. ನಾನು ಅಂದ್ಕೊಂಡಿದ್ದೆ 300 ರನ್ ಟಾರ್ಗೆಟ್ ಕೊಡುವುದು ಅಂದ್ಕೊಂಡಿದ್ದೆ. ಆದರೆ ಬಾಲುಂಗೋಚಿಯವರು ಲಾಸ್ಟಿಗೆ 10ನೇ ವಿಕೆಟಿಗೆ ಬಾಲುಂಗೋಚಿಯವರು 40 ರನ್ ಪಾರ್ಟ್ನರ್ಶಿಪ್ ಮಾಡಿದ್ದಕ್ಕೆ 300 ಚಿಲ್ಲರ ಟಾರ್ಗೆಟ್ ಕೊಟ್ಟಿದ್ದಾರೆ ಇಂಡಿಯಾಕ್ಕೆ ಆಲ್ರೆಡಿ. ನನ್ನ ಫ್ರೆಂಡ್ ನಾಲ್ಕೀಗ ರೋಹಿತ್ ಶರ್ಮಾ ಆಯಿತು, ವಿರಾಟ್ ಕೊಹ್ಲಿ ಆಯಿತು, ಹಾಗೆ KL ರಾಹುಲ್ ಇವ್ರ ಮೇಲೆ ಡಿಫೆಂಡ್ ಆಗಿದೆ ಆಲ್ಮೋಸ್ಟ್. ಆಮೇಲೆ ಆ ರೆಡ್ಡಿ ಮೇಲೆ ಪದೇ ನಾವು ಡಿಫೆಂಡ್ ಆಗೋಕ್ಕಾಗಲ್ಲ ಫ್ರೆಂಡ್. ಯಾಕಪ್ಪ ಅಂದರೆ ಅವರು ಆಲ್ರೆಡಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈ ಒಂದು ಸಿರೀಸ್ನಲ್ಲಿ. ಮುಂದಿನ ಸಿರೀಸ್ನಲ್ಲಿ ಕೂಡ ಇವರು ಸೆಲೆಕ್ಟ್ ಆಗೋದು ಯಾವ ಡೌಟ್ ಇಲ್ಲ. ಆದರೆ ನಾಲ್ಕಿಗೂ ಕೂಡ ರೆಡ್ಡಿ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರೆ, ರೆಡ್ಡಿ ಹಾಗೆ ವಾಷಿಂಗ್ಟನ್ ಸುಂದರ್ ಏನು ಕೆಲವು ಫಸ್ಟ್ ಇನ್ನಿಂಗ್ಸಲ್ಲಿ ಹೇಗೆ ಚೆನ್ನಾಗಿ ಆಡಿದ್ರು ಅದೇ ರೀತಿ ಈ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೆನ್ನಾಗಿ ಆಡಿದರೆ ಇಂಡಿಯಾ ಈ ಒಂದು ಮ್ಯಾಚ್ ಗೆಲ್ಲುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್. ಇಲ್ಲಪ್ಪ ಅಂದರೆ ಇಂಡಿಯಾ ಅಕಸ್ಮಾತ್ರ ಗೆಲ್ಲೋಕ್ಕೆ 350 ರನ್ ಟಾರ್ಗೆಟ್ ಮಾಡೋಕ್ಕಾಗಲಿಲ್ಲ ಅಂದರೆ 100 ರನ್ನಿಗೆ 2 ವಿಕೆಟ್ ಕೊಳ್ಕೋಬೇಕು ಫ್ರೆಂಡ್. 2 ವಿಕೆಟಿಗೆ 100 ರನ್ ಮಾಡಿದರೆ ಓಕೆ ಫ್ರೆಂಡ್, ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ. 100 ರನ್ನಿಗೆ 2 ವಿಕೆಟು, 4 ವಿಕೆಟಿಗೆ 200 ರನ್ನು, 6 ವಿಕೆಟಿಗೆ 300 ರನ್ ಮಾಡಿದರೆ ಇನ್ನು 4 ವಿಕೆಟು ಇಂಡಿಯನ್ ಬಾಲಂಗೋಚಿಗಳು ಇನ್ನೊಂದು ಇಲ್ಲಪ್ಪ ಅಂದರೆ ಒಂದು 50 ರನ್ ಮಾಡಬಹುದು ಫ್ರೆಂಡ್. ಟೋಟಲ್ ಆಗಿ ಈಸಿ ಆಗುತ್ತೆ ಟಾರ್ಗೆಟ್ ಚೇಸ್ ಮಾಡೋಕ್ಕೆ. ಇಲ್ಲಪ್ಪ ಅಂದರೆ ಇನ್ನೊಂದು ಆಪ್ಷನ್ ಇಂಡಿಯಾಕ್ಕೆ ಏನಪ್ಪ ಅಂದರೆ ಈಗ ರನ್ನಿಂಗ್ ಜೊತೆನೂ ಕೂಡ ಟೈಮ್ ವೇಸ್ಟ್ ಮಾಡಬೇಕು ಫ್ರೆಂಡ್. ಈಗ ರನ್ ಹೊಡಿಬೇಕು, ಇದ್ದಾಗ ಟೈಮು ವೇಸ್ಟ್ ಮಾಡಬೇಕು, ವಿಕೆಟ್ ಮಾತ್ರ ಕಳ್ಕೊಬಾರ್ದು. ಇದನ್ನು ಹೇಗೆ ಮಾಡಬೇಕು ಅಂದರೆ ಇಂಡಿಯಾದವರು ಮ್ಯಾಚು ಗೆಲ್ಲಬೇಕು ಅಥವಾ ಡ್ರಾಲಿ ಅಂತ್ಯ ಆಗಬೇಕು, ಆ ರೀತಿ ಮಾಡ್ಕೋಬೇಕು. ಇವ್ರು ಇಲ್ಲಪ್ಪ ಅಂದರೆ ರನ್ನು ಮಾಡಿಲ್ಲ, ವಿಕೆಟ್ ಪುತ್ತನೇ ಹೋಗ್ತಾ ಇದ್ದೆ ಅಂದರೆ ಲಾಸ್ಟಿಗೆ ಏನೂ ಮಾಡೋಕ್ಕಲ್ಲ ಫ್ರೆಂಡ್. ಯಾಕಪ್ಪ ಅಂದರೆ ಬಾಲಿಂಗ್ ಕೋಚಿವರು ಪದೇ ಇವ್ರಿಗೆ ಬ್ಯಾಟ್ಮನ್ಸ್ಗೆ ಬಾಲಿಂಗ್ ಕೋಚಿಗಳು ಬ್ಯಾಟ್ನಿಂದ ರನ್ನು ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಫ್ರೆಂಡ್. ಯಾಕಪ್ಪ ಅಂದರೆ ಒಂದೊಂದು ಟೈಮ್ ಇರುತ್ತೆ, ಒಂದೊಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತಾರೆ ಬ್ಯಾಟಿಂಗ್ನಲ್ಲಿ. ಆದರೆ ಪದೇ ಅವ್ರ ಮೇಲೆ ಡಿಫೆಂಡ್ ಆಗೋಕ್ಕಾಗಲ್ಲ. ಹಾಗೆ ಈ ಒಂದು ಸಿರೀಸ್ನಲ್ಲಿ KL ರಾಹುಲ್ ಆಯಿತು, ವಿರಾಟ್ ಕೊಹ್ಲಿ ಆಯಿತು, ಜೈಸ್ವಾಲ್ ಆಯಿತು, ಹಾಗೆ ರೆಡ್ಡಿ ಆಯಿತು, ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇದರ ಫೇಲರ್ ಆಗಿರುವಂಥ ರೋಹಿತ್ ಶರ್ಮಾ ಆಗಲಿ, ಪಂತ್ ಆಗಲಿ ಇವರು ಚೆನ್ನಾಗಿರುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ರೋಹಿತ್ ಶರ್ಮಾ ಅವರ ಒಂದು ಹೆಸರಲ್ಲಿ ಕೆಟ್ಟ ಒಂದು ದಾಖಲೆ ನಿರ್ಮಾಣ ಆಗಿದೆ. ಒಂದೇ ಸೀರೀಸ್ನಲ್ಲಿ 27 ರನ್ ಮಾಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ 27 ರನ್ನು 3 ಟೆಸ್ಟಿಗೆ 27 ರನ್ ಮಾಡಿದ್ದಾರೆ ಫ್ರೆಂಡ್. ಈ ಒಂದು ಕ್ಯಾಪ್ಟನ್ಶಿಪ್ನಲ್ಲಿ ಇಷ್ಟು ರನ್ ಮಾಡೋದು
ಯಾರೋ ಪ್ಲೇಯರ್ ಆಗಿದ್ದರೆ ಒಂದು ರೀತಿ ಪ್ರೌಡ್ ಆಗಿದ್ದಲ್ಲ. ಕ್ಯಾಪ್ಟನ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದರೆ ಇದು ರೋಹಿತ್ ಶರ್ಮಾಗೆ ಒಂದು ಹೆಸರಿಗೆ ಎಲ್ಲೋ ಒಂದು ಕಳಂಕ ತರುತ್ತೆ ಅನ್ನೋ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನೋಡೋಣ ಫ್ರೆಂಡ್ ಏನಾಗುತ್ತೆ ಅಂತದ್ದು. ಫಾರ್ಮಿಂಗ್ ಬಂದರೆ ಚೆನ್ನಾಗಿರುತ್ತೆ. ಈ ಒಂದು ನೆಕ್ಸ್ಟ್ ಮ್ಯಾಚ್ನಲ್ಲಿ ನೆಕ್ಸ್ಟ್ ಇನ್ನಿಂಗ್ಸ್ನಲ್ಲಿ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಏನಾದರೂ ಒಂದು ಶತಕ ಬಂದರೆ ಆ ಮ್ಯಾಚು ಗೆಲ್ಸಿದಂಗಾಗುತ್ತೆ. ಅವರೊಂದು ಏನು ಕಳಪೆ ಫಾರ್ಮ್ನಲ್ಲಿ ಇರೋಂಥ ರೋಹಿತ್ ಶರ್ಮಗೂ ಕೂಡ ಸ್ವಲ್ಪ ಫಾರ್ಮಿಂಗ್ಗೆ ಬಂದಂಗೆ ಆಗುತ್ತೆ ಫ್ರೆಂಡ್. ನೋಡೋಣ ಫ್ರೆಂಡ್, ನಾಳೆಗೆ ಗೊತ್ತಾಗುತ್ತೆ ಈ ಒಂದು ರಿಸಲ್ಟು. ನನಗನ್ಸೋ ಮಟ್ಟಿಗೆ ರಿಸಲ್ಟ್ 2 ಬರುತ್ತೆ ಫ್ರೆಂಡ್. ರಿಸಲ್ಟ್ 2 ಬರುತ್ತೆ. ಗೆಲ್ಲಬೇಕು ಇಲ್ಲ ಸೋಲ್ಬೇಕು. ಡ್ರಾ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಡ್ರಾ ಅಂತೆ ಆಗೋದು ಕಷ್ಟ. ಯಾಕಪ್ಪ ಅಂದರೆ ರನ್ ಬರುತ್ತೆ ಇಲ್ಲ ವಿಕೆಟ್ ಹೋಗುತ್ತೆ ಅಷ್ಟೇ. ಡ್ರಾ ಅಂತಕ್ಕೂ ಇದು ನನಗೆ ಆಗಲ್ಲ. ನಿಮಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಇಂಡಿಯಾ ಡ್ರಾ ಮಾಡ್ಕೋತ್ತೋ ಸೋಲುತ್ತೋ ಗೆಲ್ಲುತ್ತೋ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.